ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಿಮ್ಮ ಜೊತೆಯಲ್ಲಿ ದಿನವೂ ತನ್ನ ವಾಕ್ಯಗಳನ್ನ, ತನ್ನ ವಾಗ್ದಾನದ ಮಾತುಗಳನ್ನ ಹೇಳುತ್ತಾ ಧರಿಸುತ್ತಾ ಬರ್ತಿರುವಂತಹ ಕರ್ತನಿಗೆ ಕೋಟಿಗಳು ಸ್ತೋತ್ರವಾಗಲಿ. ಈ ದಿನವೂ ದೇವರು ನಿಮ್ಮೊಟ್ಟಿಗೆ ಒಂದು ವಾಗ್ದಾನವನ್ನ ತಂದಿದ್ದಾರೆ. ವಾಕ್ಯವನ್ನು ಓದ್ಕೊಳ್ಳೋಣ. ಜ್ಞಾನೋಕ್ತಿ 16:20 ವಾಕ್ಯ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಹಲ್ಲೆಲೂಯ. ಕರ್ತನ ಒಂದು ಸುಂದರವಾದ ಮಾತು ನೋಡ್ರಿ. ಯಾರು ದೇವರ ವಾಕ್ಯವನ್ನ ಸ್ಮರಿಸ್ತಾರೋ, ಧ್ಯಾನ ಮಾಡ್ತಾರೋ, ಅದನ್ನೇ ಹಗಲಿರುಳು ಅದನ್ನ ಓದ್ತಾ ಆ ವಾಕ್ಯದಲ್ಲಿ ದೇವರಿಗೆ ಮಾತನಾಡಿದ್ದಾರೆ. ಆ ವಾಕ್ಯದಲ್ಲಿ ದೇವರು ನಮಗೆ ಮಾತನಾಡಿದ್ದಾರೆ. ಆ ವಾಕ್ಯವನ್ನು ಓದುವಾಗ ನನ್ನ ಒಳಗಡೆ ಒಂದು ಧೈರ್ಯ ಬರ್ತದೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಊಟವನ್ನು ಮಾಡುವ ನಿಮಿತ್ತವಾಗಿ ಒಬ್ಬ ಮನುಷ್ಯ ಬದುಕೋದಿಲ್ಲ. ದೇವರ ಬಾಯಿಂದ ಬರುವ ಒಂದೊಂದು ಮಾತುಗಳಿಂದ ಒಬ್ಬ ಮನುಷ್ಯ ಬದುಕ್ತಾನೆ ಎಂಬುದಾಗಿ ಕರ್ತನು ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇಂದು ನೀನು ಬದುಕುವುದಾದರೆ, ಇಂದು ನೀನು ಆಶೀರ್ವದಿಸಲ್ಪಡುವುದಾದರೆ ಅಷ್ಟೇ ಯಾಕೆ ನೋಡ್ರಿ, ವಾಕ್ಯ ಹೇಳ್ತದೆ ನೋಡ್ರಿ, ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡಿತಾನೆ. ಸುಕ್ಷೇಮ ಅಂದ್ರೇನು? ಆರೋಗ್ಯ, ದೈವಿಕವಾದ ಆರೋಗ್ಯ. ಇವತ್ತು ಡಾಕ್ಟರ್ ಕೈಲಿ ದೇಹದ ಮೇಲೆ ಆಗುವಂತ ಗಾಯವನ್ನ ಅವರು ನೀಗಿಸಬಹುದು, ಆದರೆ ಮನಸ್ಸಿನ ಒಳಗಡೆ ಆಗುವಂತ ಗಾಯವನ್ನ ಡಾಕ್ಟರ್ ಕೈಲಾಗಲ್ಲ, ಮೆಡಿಸಿನ್ ಕೈಲಾಗಲ್ಲ. ಮನಸ್ಸಿನ ಒಳಗೆ, ಆತ್ಮನ ಒಳಗೆ ಆಗಿರುವ ಗಾಯವನ್ನ ದೇವರು ಮಾತ್ರನೇ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ. ಅದಕ್ಕೇನೆ ದೇವರ ವಾಕ್ಯವನ್ನ ನಮಗೆ ಕೊಟ್ಟಿರೋದು. ಈ ವಾಕ್ಯಕ್ಕೆ ಮಾತ್ರನೇ ಯಾವುದು ಅಧಿಕಾರ, ವಾಕ್ಯಕ್ಕೆ ಮಾತ್ರನೇ ದೇವರ ಶಕ್ತಿಯನ್ನು ಕೊಟ್ಟಿರೋದು. ನೋಡ್ರಿ, ವಾಕ್ಯವನ್ನ ಸ್ಮರಿಸುವುದು ಸುಕ್ಷೇಮದಿಂದ ಇರ್ತಾನೆ. ಪ್ರಿಯ ಸಹೋದರ ಸಹೋದರಿ, ನೀನ್ ಯಾವಾಗ ವಾಕ್ಯದ ಪ್ರಕಾರ ನಡೀತೀಯೋ, ವಾಕ್ಯವನ್ನ ಸ್ಮರಿಸ್ತೀಯೋ, ವಾಕ್ಯಕ್ಕೆ ಅನುಗುಣವಾಗಿ ನಿನ್ನನ್ನ ನೀನು ಒಪ್ಪಿಸಿಕೊಡ್ತೀಯೋ, ನಿನ್ನ ಜೀವಿತದಲ್ಲಿ ನೀನು ಅಂದುಕೊಂಡದಕ್ಕಿಂತ ಹೆಚ್ಚಾದ ಆರೋಗ್ಯವನ್ನ ದೇವರು ಬಿಡುಗಡೆ ಮಾಡ್ತಾನೆ. ನಿನ್ನ ಮನಸ್ಸಿನಲ್ಲಿರುವಂತ ಒಂದು ಗಾಯಗಳಿಗೂ ದೇವರು ಗುಣಪಡಿಸ್ತಾನೆ. ನಿನ್ನ ದೇಹದ ಒಳಗೆ ಆಗಿರುವಂತ ಅದಕ್ಕೂ ಸಹ ದೇವರೊಂದು ಗುಣಪಡಿಸುವಂತ ದೇವರಾಗಿರ್ತಾನೆ. ಇವತ್ತು ನಿನ್ನನ್ನು ನೀನು ಅದನ್ನ ಈ ದೇವರಿಗೆ ಸಮರ್ಪಣೆ ಮಾಡೋರಾಗಿರ್ಬೇಕು. ಯೆಹೋವನಲ್ಲಿ ಭರವಸೆ ಇಡುವಂತ ಭಾಗ್ಯವಂತನ. ಇವತ್ತು ನೀವು ದೇವರಿಗೆ ಭಾಗ್ಯವಂತರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ಮೇಲೆ ಭರವಸೆ ಇಡುವಂತ ನಾವು ಭಾಗ್ಯವಂತರಾಗಿದ್ದೀವಿ. ಕರ್ತನು ನಿನಗೋಸ್ಕರ ಹೇಳ್ತಾ ಇದ್ದಾನೆ, ಇವತ್ತು ನಿನ್ನ ಒಳಗಡೆ ರೋಗವಿದ್ಯಾ? ನಿನ್ನ ದೇಹದ ಮೇಲ್ಭಾಗದಲ್ಲಿರುವಂತ ರೋಗವೇ ಅಲ್ಲ, ನಿನ್ನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲದ ರೋಗ, ಸಂತೋಷ ಇಲ್ಲದಂತ ರೋಗ, ಈ ರೋಗದಲ್ಲಿ ನೆಮ್ಮದಿ ಇಲ್ಲದಂತ ರೋಗವು ನಿನ್ನ ಮನಸ್ಸಿನಲ್ಲಿ ಕಾಣ್ತಾ ಇದೆಯಾ? ಕರ್ತನು ಹೇಳ್ತಾ ಇದ್ದಾನೆ, ವಾಕ್ಯವನ್ನ ಕೈಗೊಂಡು ನಡಿ, ವಾಕ್ಯದ ಪ್ರಕಾರ ಜೀವನ ಮಾಡೋದು ನಡೆಸು, ವಾಕ್ಯಕ್ಕೆ ಅನುಗುಣವಾಗಿ ನಿನ್ನನ್ನ ನೀನು ಒಪ್ಪಿಸಿಕೊಂಡು. ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸಿನಲ್ಲಿರುವ ರೋಗವನ್ನು ನೀವು ತೆಗೆದುಹಾಕುವಂತವನಾಗಿದ್ದೀರಿ. ಇಂದು ಒಪ್ಪಿಸಿಕೊಡಲಿಕ್ಕೆ ಸಿದ್ಧವಾಗಿದ್ದೀರಾ? ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ರಾಜರ ಮುಂದೆ ತಾವು ಒಪ್ಪಿಸಿಕೊಡ್ತಾ ಇದ್ದಾರೆ ವಾಕ್ಯಗಳಿಗೆ, ಅವರಿಗೆ ಒಳ್ಳೆ ಆರೋಗ್ಯವನ್ನ ಕೊಡು. ಅವರ ಮನಸ್ಸಿನಲ್ಲಿರುವ ಗಾಯವನ್ನ ತೆಗೆದುಹಾಕು, ಅವರಿಗೆ ಸುಕ್ಷೇಮವನ್ನು ಉಂಟು ಮಾಡು ಸ್ವಾಮಿ. ಅವರ ಅನಾರೋಗ್ಯಗಳಿಂದ ಏನೇ ಬಳಲುತ್ತಿರುವುದಾದ್ರು, ಏನೇ ಬೇನೆಗಳಿಂದ ಬಳಲುತ್ತಿರುವುದಾದ್ರು ಈಗಲೇ ಗುಣವಾಗಲಿ. ನಿನ್ನ ಶಕ್ತಿ ಅವರನ್ನ ಮುಟ್ಟಿ ಗುಣಪಡಿಸಲೇ ಇವರೇ ನಿನ್ನ ಮೇಲೆ ಪರಿಪೂರ್ಣವಾದ ಭರವಸೆಯನ್ನು ಇಡುವಂತೆ ನೀನು ಕಾರ್ಯ ಮಾಡಿಸು. ನಾನಿದ್ದೀನಿ ಮಗನೇ, ಮಗಳೇ ಎಂಬುದಾಗಿ ಅವರಿಗೆ ಅರ್ಥವಾಗುವಂತೆ, ಅವರ ಸಂಗಡ ನೀನಿದ್ದೀಯೇ ಎಂಬುದಾಗಿ ಅವರಿಗೆ ತಿಳಿದು ಬರುವಂತೆ ಈ ಅದ್ಭುತಗಳನ್ನ ನಡೆಸು. ಇವತ್ತು ಅದ್ಭುತವನ್ನ ಮಾಡಿದಕ್ಕಾಗಿ ಸ್ತೋತ್ರ, ಬಂಧನಗಳನ್ನ ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ, ಸುಕ್ಷೇಮವನ್ನ ಮನಸ್ಸಿನಲ್ಲಿ ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ